ಸುಮಾರು ಸರಿ ಮಾರ್ಕೆಟಿಂದ ಬಾಳೆಹಣ್ಣು ತಂದಾಗ ಅದರಲ್ಲಿ ಒಂದು 4ರಿಂದ 5 ಆದರೂ ಉಳಿಯುತ್ತೆ. ಒಂದು 2 ಡೇಸ್ ಆದಮೇಲೆ ಬಾಳೆಹಣ್ಣು ಮೇಲೆ ಈ ಥರ ಕಪ್ಪು ಚುಕ್ಕೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದು ಕೆಟ್ಟಿದೆ ಅಂತ ಸುಮಾರು ಜನ ಅದನ್ನು ತೊಗೊಂಡೋಗಿ ಡೈರೆಕ್ಟಾಗಿ ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದು ಸರಿ ತೆಗೆದು ನೋಡಿ, ಸಿಪ್ಪೆ ತೆಗೆದು ನೋಡಿ, ಈ ಥರ ಟೇಸ್ಟಿಯಾಗಿರುವಂಥ ಹಲ್ವಾನ ಮಾಡ್ಕೊಳ್ಬೋದು. ಅದರಿಂದ ಬಿಸಾಕೋ ಬದಲು ಒಳ್ಳೆಯದಿದ್ದರೆ ಬಾಳೆಹಣ್ಣು ಈ ಥರ ಹಲ್ವಾನ ಮಾಡ್ಕೊಳ್ಳಿ. ಸೊ ನಾನು ಕೂಡ ಇಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಬಾಳೆಹಣ್ಣಿನ ಹಲ್ವಾನ ಮಾಡೋದು ತೋರಿಸ್ತಿದ್ದೀನಿ ಇವತ್ತು. ತುಂಬಾ ಸುಲಭ ಮಾಡೋದು, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಅಂದ್ಕೊಳ್ಳೋದೇ ಇಲ್ಲ ಬಾಳೆಹಣ್ಣಿಂದ ಮಾಡಿರೋಂಥ ಹಲ್ವಾ ಇದು ಅಂತ. ಇವಾಗ ನೋಡಿ, ಬಾಳೆಹಣ್ಣು ಒಂದು 4ರಿಂದ 5 ಉಳಿದಿತ್ತು. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು, ಸಿಪ್ಪೆಯನ್ನು ತೆಗೆದು. ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ಸೊ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇದರಲ್ಲಿ ಗಂಟುಗಳಿರಬಾರ್ದು ನೋಡಿ. ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಯಾವುದೇ ಬಾಳೆಹಣ್ಣು ಕೂಡ ನೀವು ಯೂಸ್ ಮಾಡ್ಬೋದು, ಇದನ್ನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಇವಾಗ ನೋಡಿ, ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೀರಿ. ನಿಮ್ಗೆ ಬೇಕಿದ್ದರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು, ಅಥವಾ ಹಾಕ್ದೇನೂ ಕೂಡ ಇಲ್ಲಿ ಮಾಡ್ಕೊಳ್ಬೋದು. ಇವಾಗ ಇದೇ ತುಪ್ಪದಲ್ಲಿ ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಬಾಳೆಹಣ್ಣಿನ ಮಿಕ್ಸ್ಚರ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಈ ಥರ ಕೈ ಆಡಿಸ್ಬೇಕಾಗತ್ತೆ. ಇಲ್ಲಿ ಈ ಹಲ್ವಾ ಮಾಡಲಿಕ್ಕೆ ತುಪ್ಪ ಕೂಡ ಜಾಸ್ತಿ ಬೇಕಾಗಿಲ್ಲ. ತುಪ್ಪ ಜಾಸ್ತಿ ಬಳಸ್ತೇನೆ ಮಾಡುವಂಥ ಒಂದೇ ಒಂದು ಹಲ್ವಾ ಅಂದರೆ ಈ ಬಾಳೆಹಣ್ಣಿನ ಹಲ್ವಾ ಅಂತ ಹೇಳ್ಬೋದು. ಇವಾಗ ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇದು ಗಟ್ಟಿ ಆಗ್ತಾ ಬರುತ್ತೆ ಮಿಕ್ಸ್ಚರು, ಬಾಳೆಹಣ್ಣಿನ ಮಿಕ್ಸ್ಚರ್. ಹಾಗೆಯೇ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಸೊ ನಮ್ಮ ಚಾನಲಲ್ಲಿ ಆಲ್ರೆಡಿ ಸುಮಾರು ಹಲ್ವಾ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ. ತುಂಬಾ ಅದ್ಭುತವಾಗಿರುವಂಥ ಹಲ್ವಾ ರೆಸಿಪಿಗಳನ್ನು ನಾನಿಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಗೆ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಹಾಕದೇ ಇದ್ದರೂ ಕೂಡ ನೀವು ತುಪ್ಪವನ್ನು ಹಾಕದೇ ಇದ್ದರೂ ಕೂಡ ನಡೆಯುತ್ತೆ. ಮೊದಲಿಗೆ 1 ಸ್ಪೂನಷ್ಟು ಡ್ರೈ ಫ್ರೂಟ್ಸ್ನ ಹುರಿಲಿಕ್ಕೆ ಹಾಕಿದ್ದೆ. ಇವಾಗ ನೋಡಿ, ಸ್ಪೂನಿಂದ ಎತ್ತಿ ಬಿಟ್ಟರೆ ಇನ್ನೂ ಅಂಟ್ಕೊಳ್ತಾ ಇದೆ. ಪೂರ್ತಿಯಾಗಿ ಆ ಕನ್ಸಿಸ್ಟೆನ್ಸಿ ಹೋಗಿ ಗಟ್ಟಿ ಆಗಬೇಕು. ಇಲ್ಲಿ ನೋಡ್ತಿರ್ಬೋದು, ಈ ಥರ ತಿರುಗಿಸ್ತಾ ಗಟ್ಟಿ ಆಗ್ತಾ ಬಂದಿದೆ. ಹಾಗೆ ನಾವು ಹಾಕಿರುವಂಥ 1-2 ಸ್ಪೂನ್ ತುಪ್ಪ ಏನಿದೆ ನೋಡಿ, ಅದು ಪೂರ್ತಿ ರಿಲೀಸ್ ಆಗ್ತಾಯಿದೆ. ಹಾಗೆ ಸ್ಪೂನ್ಗೆ ಇಲ್ಲಿ ಅಂಟ್ಕೊಳ್ಬಾರ್ದು, ಅಲ್ಲಿವರೆಗೂ ಇದನ್ನು ಈ ಥರ ತಿರುಗಿಸ್ತೀರಿ. ಇವಾಗ ನೋಡ್ತಿರ್ಬೋದು, ಸ್ಪೂನ್ಗೆ ಅಂಟ್ತಾ ಇಲ್ಲ. ಇದು ಏನಿದೆ ಪರ್ಫೆಕ್ಟಾಗಿರುವಂಥ ಇಂಡಿಕೇಷನ್ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಾಸೆಸ್ಗೆ. ಇವಾಗ ಈ ಥರ ಆದಮೇಲೆ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೀವು ಮೊದಲೇ ಸಕ್ಕರೆ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿ ಬರಲ್ಲ. ಆವಾಗ ಈ ಥರ ಪೂರ್ತಿ ಗಟ್ಟಿಯಾಗಿ ಸ್ಪೂನ್ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅಥವಾ ತಳ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ, ಸಕ್ಕರೆ ಸೇರಿಸ್ಕೊಂಡು ಮತ್ತೆ ಇದನ್ನು ಬಿಡ್ದ ಹಾಗೆ ಕೈ ತಿರ್ಸ್ಬೇಕಾಗತ್ತೆ ಸ್ಪೂನಿಂದ. ಇದನ್ನು ಈ ಥರ ತಿರುಗಿಸ್ತಾ ಸ್ವಲ್ಪ ಸಕ್ಕರೆ ಏನಿದೆ ನೋಡಿ ಹಾಕಿದ್ದು, ಅದು ಕರಗಿ ಮತ್ತೆ ಇದು ಸ್ಟಿಕ್ಕಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ವಲ್ಪ ತೆಳುವಾಗುತ್ತೆ, ಮತ್ತು ಸ್ಪೂನ್ಗೆ ಅಂಟಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸಕ್ಕರೆ ಸ್ವಲ್ಪ ಕರಗಿರುತ್ತಲ್ಲ, ಅದಕ್ಕೋಸ್ಕರ, ಸ್ವೀಟ್ ಅಲ್ಲ ಅದಕ್ಕೋಸ್ಕರ. ಮತ್ತು ಇದು ಸ್ಪೂನ್ಗೆ ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಅಂಟ್ಕೊಳ್ಳೋದು ಮತ್ತೆ ಮುಗಿಯೋವರೆಗೂ, ಅಂದರೆ ಮತ್ತೆ ಅಂಟ್ಕೊಳ್ಬಾರ್ದು ಸ್ಪೂನ್ಗೆ, ಅಲ್ಲಿವರೆಗೂ ಇದನ್ನು ತಿರುಗಿಸ್ತಾನೇ ಇರಬೇಕು. ನಾನಿಲ್ಲಿ ಮತ್ತೊಂದು ಟೀ ಸ್ಪೂನಷ್ಟು ಮಾತ್ರ ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ನೋಡಿ, ಕೈ ಬಿಡ್ದಾಗೆ ಮಿಕ್ಸ್ ಮಾಡಬೇಕು. ಯಾಕಂದರೆ ಈ ಟೈಮ್ನಲ್ಲಿ ಪೂರ್ತಿಯಾಗಿ ಬಾಳೆಹಣ್ಣು ಫ್ರೈ ಆಗಿರುವಂಥ ಟೈಮ್ನಲ್ಲಿ ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ನೋಡ್ತಿರ್ಬೋದು, ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ. ಈ ಟೈಮ್ನಲ್ಲಿ ನಾನು ಆವಾಗಲೇ ಫ್ರೈ ಮಾಡಿಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕುವಂಥ ಕರೆಕ್ಟ್ ಟೈಮ್ ಅಂದರೆ ಇದೇನೆ, ಆವಾಗಲೇ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ಕಡೆನೂ. ಇವಾಗ ನೋಡ್ತಿರ್ಬೋದು, ತಳ ಕೂಡ ಬಿಡ್ತಾಯಿದೆ, ಸ್ಪೂನ್ಗೂ ಕೂಡ ಅಂಟ್ಕೊಳ್ತಾ ಇಲ್ಲ. ಇನ್ನು ನೀವು ಜಾಸ್ತಿ ಇಲ್ಲಿ ಫ್ರೈ ಮಾಡೋಕ್ಕೆ ಹೋದರೆ, ಇದ್ರ ಮೇಲ್ಗಡೆ ನೀವು ಸ್ವಲ್ಪ ಗಟ್ಟಿಯಾಗಲಿ ಅಂತ ಫ್ರೈ ಮಾಡೋಕ್ಕೆ ಹೋದರೆ ಸೀದೋಗುತ್ತೆ, ಬೇಗನೆ ಸೀಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಇವಾಗ ನೋಡಿ, ಪರ್ಫೆಕ್ಟಾಗಿದೆ. ಇವಾಗ ಒಂದು ಟ್ರೇಗೆ ನಾನು ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈ ಪ್ರಾಸೆಸ್ನ ನೀವು ಮೊದಲೇ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ. ಇವಾಗ ಟ್ರೇಗೆ ಹಾಕ್ಕೊಂಡು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ, ಸಾಫ್ಟಾಗಿ. ಅಂದರೆ ಮೇಲಿನ ಸರ್ಫೇಸ್ ಏನಿದೆ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ ನೋಡಿ. ಆಗಲೇ ಹಾಕಿದ ತಕ್ಷಣ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 4ರಿಂದ 5 ಗಂಟೆ ಬಿಟ್ಟರೆ ಕ್ಲೀನಾಗಿ ಗಟ್ಟಿ ಆಗುತ್ತೆ. ಇವಾಗ ನೋಡಿ, ನಾನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಸ್ಪೂನ್ಗೆ ನೋಡಿ ಸ್ವಲ್ಪನೂ ಅಂಟ್ತಾ ಇಲ್ಲ. ಇವಾಗ ಒಂದು 4 ಗಂಟೆ ಅಥವಾ 5 ಗಂಟೆ ಬಿಟ್ಬಿಡೋಣ ಇದನ್ನು ರೆಸ್ಟ್ಗೆ. ಅಂದರೆ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನಾನು ಇಲ್ಲಿ ಇದನ್ನು
ಕಟ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಫ್ರಿಜ್ಜಲ್ಲೂ ಕೂಡ ಇಡ್ಬೋದು. ಫ್ರಿಜ್ಜಲ್ಲಿಟ್ಟರೆ ಕಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಹಲ್ವಾ ಪೂರ್ತಿ ಗಟ್ಟಿ ಕೂಡ ಆಗಲ್ಲ, ತುಂಬಾ ಸಾಫ್ಟ್ ಆಗುತ್ತೆ. ಬಾಯಲ್ಲಿ ತಿಂತಾಯಿದ್ರೆ ಬಾಯಲ್ಲೇ ಕರಗುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ ಹಲ್ವಾ. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಟ್ರಸ್ಟ್ ಮೀ, ನಿಮ್ಮ ಹತ್ರ ಬಾಳೆಹಣ್ಣು ಏನಾದರೂ ಮಿಕ್ಕಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ನೋಡಿ ಈ ಥರ ಬಂದಿದೆ, ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನನಗೆ ಫೇವ್ರೆಟ್ ಅಂತ ಹೇಳ್ಬೋದು ಈ ಹಲ್ವಾ. ಸೊ ಇದನ್ನು ಖಂಡಿತವಾಗ್ಲೂ ನೀವು ಕೂಡ ಮೇಲೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.